ಪೆಟ್ರೋಲ್ ತರಬೇಕಷ್ಟೇ. हमारे पास गाड़ी नहीं है. ಅಲ್ಲ ನೀವು ನನಗೂ ಓನರ್ ಒಂದು ಟಾಸ್ಕ್ ಇದೆ, ಮಸಾಜ್ ಮಾಡ್ಲಾ ಸರ್ ಇಲ್ಲ ಅಂದ್ರೆ ಹೆಂಗ್ ದುಡ್ಡು ಇಸ್ಕೊಳ್ಳೋದು ಹೇಳಿ. ಒಂದೊಂದು ತತ್ತಾನೆ ಅರಮ್ಮ. ನಾನು ಯಾವಾಗ ಮುಗಿಸ್ತೀನಿ, ನಾನು ಯಾವಾಗ ಟಾಸ್ಕ್ ಹೇಳ್ತೀನಿ. ಅಯ್ಯೋ ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಟ್ಟಿದೆಯಲ್ಲ, ಏನು ಮಾಡೋದು? ಛೇ, ಈ ಟೈಮಲ್ಲಿ ಯಾರಾದ್ರು ಪೆಟ್ರೋಲ್ ತಂದ್ಕೊಡೋರು ಇದ್ರೆ ಏನು ಸಕಾಲಾಗಿರುತ್ತಲ್ಲ. ಪೆಟ್ರೋಲ್ ತಂದ್ಕೊಡ್ಬೇಕು. ಇನ್ನೂ ಚೆನ್ನಾಗಿದೆಯಲ್ಲ ಹೊಸ್ದಾಗಿ. ನಮ್ಮ ಬಾಯ್ಸ್ ಇದ್ದಾರೆ, ಕರೆದ್ಬಿಟ್ಟು ಚಾಲೆಂಜ್ ಕೊಡೋಣ ಒಂದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಮ್ಮ ಚೆನ್ನಾಗಿದ್ದೀರಾ? ಏನಿಲ್ಲ, ನಿಮ್ರಿಗೊಂದು ಚಾಲೆಂಜ್ ಕೊಡೋಣ ಅಂತ ಇದ್ದೀನಿ. ಏನು ಚಾಲೆಂಜು? ಏನಿಲ್ಲ, ಪೆಟ್ರೋಲ್ ತರಬೇಕಷ್ಟೇ. ತೊಂದರೆ ಆಯಿತು. ಹಾಂ, ಅದು ಫ್ರೀಯಾಗಿ ತರಬೇಕು. ಫ್ರೀಯಾಗಿ ಇದಕ್ಕೆ ಬಿಡಲ್ಲ. ಇಲ್ಲಿ ಪೆಟ್ರೋಲ್ ಯಾರು ಕೊಡ್ತಾರೆ? ಕೆಲಸ ಮಾಡು, ಏನ್ ಕೆಲಸ ಮಾಡೋದು? ನಿಮ್ಮಿಷ್ಟ. ನೀವಿಬ್ಬರಲ್ಲಿ ಯಾರು ಫಸ್ಟ್ ಪೆಟ್ರೋಲ್ ತತ್ತೀರೋ ಅವರೇ ವಿನ್ನರ್. ನೀವೇನು ಕೆಲಸ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಹಾಯ್ ಗಾಯ್ಸ್, ಪೆಟ್ರೋಲ್ ಬಂಕ್ ಪಕ್ಕದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಜಲ್ದಿ ಕೆಲಸ ಮಾಡ್ಬಿಟ್ಟು ಜಲ್ದಿ ಪೆಟ್ರೋಲ್ ಬಂಕ್ಗೆ ಓಡ್ ಬರ್ಬೋದು. ಬನ್ನಿ ಹೋಗೋಣ. एक लीटर पेट्रोल लेके जाना है. पेट्रोल हमारे पास गाड़ी नहीं है. को अभी चाय पीने के खास पैसा नहीं है मेरे पास. हाँ, मैं जीतूंगा तो मैं आपको चाय पिलाता हूँ. ಸಾರಿ ಭಯ್ಯ. ಮೇಡಮ್ ನಮ್ಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ನಾನು ನೀವೇನು ಕೆಲಸ ಕೊಡ್ತೀರಾ ಕೆಲಸ ಮಾಡಿ, ನೀವು 1 ಲೀಟ್ರ್ ಪೆಟ್ರೋಲ್ ಅಷ್ಟು ದುಡ್ಡು ಕೊಟ್ಟರೆ ನಾನು ಕೆಲಸ ಮಾಡಿ ಅದರಲ್ಲಿ ಪೆಟ್ರೋಲ್ ತೊಗೊಂಡು ನಾನು ವಿನ್ ಆಗ್ತೀನಿ ಮೇಡಮ್. ನೀವೇನು ಕೆಲಸ ಕೊಟ್ಟರೆ ನಾನು ಮಾಡ್ತೀನಿ. ನೀವೇನು ಬೇಕಾದ್ರೆ ಕೊಡಿ. ತಟ್ಟೆ ತೊಳಿತೀನಿ ಮೇಡಮ್, ಸಗದ ತೊಳಿತೀನಿ. ನಾಳೆ ಬರೋ ಕಸ್ಟಮರ್ ತಟ್ಟೆ ನೋಡಿ ತಲೆ ಬಾಚ್ಕೊಂಡು ನನಗೆ ಆಮೇಲೆ ಊಟ ಮಾಡ್ಬೇಕು. ಅವ್ರು ಆ ಥರ ಮಾಡ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮನೆಯವ್ರ ಹತ್ರ ತಮಿಳ್ ರೀ. ಹೇಳಿ ಹೇಳಿ, ಹೇಳಿ. ಹಾಂ, ಹೆಂಗೆ ಕ್ಲೀನ್ ಮಾಡ್ಬೇಕು, ಕ್ಲೀನ್ ಮಾಡ್ಕೊಡ್ತೀನಿ. ಎಳ್ಳಿ ನೋಡ್ಕೊಡಿ, ಏನು ಬೇಕಾದ್ರೆ ಕಸ್ಟಮರ್ ಎಳ್ಳಿ ನೋಡ್ಕೊಡ್ತೀನಿ. ನೋಡಿ ಸರ್, ಏನೋ ಕೆಲಸ ಕೊಡಿ, ಕೆಲಸ ಮಾಡ್ತೀನಿ. ಇರೋಣ ಒಂದು ನಿಮಿಷ ನೋಡಿ. ಸಾರು ನಮಗೆ ಕೆಲಸ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹೆಂಗೆ ಕೆಲಸ ಕೊಡ್ತಾರೆ ನೋಡೋಣ. ಕ್ಲೀನಿಂಗ್ ಕೊಡ್ತಾರಾ ಇಲ್ಲಾಂದ್ರೆ ಎಳ್ನೀರು ಹೊಡೆಯೋದು ಕೊಡ್ತಾರಾ ಅಂತ. ಓನರ್ ಇಲ್ಲ ನಾನು. ಸರ್ ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ. ಓಕೆ, ಓನರ್ ಇಲ್ಲ. ಓನರ್ ಇಲ್ಲ, ನೀವೇ ಓನರ್ ಆಗಿ 1 ಅವರ್ಗೆ ನನಗೆ ಓನರ್ ಆಗಿ ನೀವು 1 ಅವರ್ ನನಗೆ ಓನರ್ ಆದರೆ. ಅಲ್ಲ ನೀವು ನನಗೆ ಓನರ್ ಆಗಿರಿ 1 ಅವರ್ ನನಗೆ ಓನರ್ ಆಗಿ ನೀವು. ನನಗೆಲ್ಲದು ನಿಮ್ಗೆ ಇಷ್ಟ ಇಲ್ವಾ? ಹಂಗಾದ್ರೆ ಮಸಾಜ್ ಮಾಡಲಾ ನಿಮಗೆ? ಮಸಾಜ್ ಮಾಡಲಾ? ಹೆಡ್ ಮಸಾಜ್ ಮಾಡಲಾ? ಚೆನ್ನಾಗಿ ಮಾಡ್ತೀನಿ. ಬೇಡ. ಹಾಂ, ಮಾಡೋದ ಕೆಲಸ? ಸರಿ, ಓಕೆ. ಇದು ನನಗೆ ಕೆಲಸ ಸಿಕ್ಕಿದೆ, ಇವಾಗ ನಾನು ಕೆಲಸ ಮಾಡ್ತೀನಿ. ಈ ಟಾಸ್ಕಲ್ಲಿ ನಾನೇ ಗೆಲ್ತೀನಿ. ಒಂದು ಟಾಸ್ಕ್ ಇದೆ. ಹಾಂ, ಇಲ್ಲ ಐತಲ್ವಾ ಚಿಪ್ಪೆಗಳು, ಅದು ಫುಲ್ಲ ಪೂರ್ತಿ ಆ ಕಡೆ ಎತ್ತಾಕ್ಬಿಡಿ. ಆ ಕಡೆ ಎತ್ತಾಕ್ಬಿಡಿ ಅಷ್ಟೇ. ಅರ್ಧ ಮಾತ್ರ ಆ ಕಡೆ ಎತ್ತಾಕ್ಬಿಡಿ. ಮಾಡೋಣ ಬಿಡಿ ಸರ್. ಊರಲ್ಲಿ ಎಷ್ಟು ಮಾಡಿದ್ರು ಅದೊಂದು ನೋಡಿ ಫ್ರೆಂಡ್ಸ್ ಎಲ್ಲ ನೆತಾಕಿ ಅಂತಿದ್ದಾರೆ. ನಮ್ಮ ಅಣ್ಣ ಎತ್ತಾಕೊಳ್ಳೋಣ. ಅಮ್ಮ ನಾನು ತೊಳಿಲಾ? ಇಲ್ಲಮ್ಮ, ನಾನು ತೊಳಿತೀನಿ. ನಾನು ಹೇಳಿದ್ರೆ ತೊಳೆಯೋಕ್ಕೆ ಕೆಲಸಕ್ಕೆ ಹಾಕೊಂಡಿದ್ದೀರ 1 ಅವರ್ ನನ್ನ. ಪೂರ್ತಿ ಫುಲ್ ಆ ಕಡೆ ಎತ್ತಾಕ್ತೀನಿ ನಾನು. ನಮ್ಮ ಓನರ್ ಇವಾಗ ಕೆಲಸ ಹೇಳಿದ್ದಾರೆ, ಕೆಲಸ ಕಂಪ್ಲೀಟ್ ಮಾಡ್ಬಿಟ್ಟು ಜಲ್ದಿ ಅವ್ನು ಬರೋಕ್ಕಿಂತ ಮುಂಚೆ ನಾನು ಹೋಗ್ಬಿಡ್ಬೇಕು. ಸರ್, ನಮ್ಮ ಓನರ್ನ ಚೇರಾಗಿ ಕುಣಿಸ್ತಾನ. ನಾನು ಕುತ್ಕೊಂಡು ಮಾಡಿದ್ದೀನಿ, ಆರಾಮಾಗಿ ಕುತ್ಕೊಂಡು ನೋಡಿ. ನೋಡೋಣ, ನಾನು ಪೇಸ್ಟ್ ಅವ್ನು ಪೇಸ್ಟ್ ಅಂತ. ಅವ್ನು ಬೇರೆ ಸರಿ ಇಲ್ಲ. ಅಲ್ವೇ ತುಂಬ ಕಷ್ಟ ಇದೆ. ನೋಡೋಣ, ಪೆಟ್ರೋಲ್ ಬಂಕ್ ಹತ್ರನೇ ಹೋಗ್ತೀನಿ. ಇಲ್ಲಿ ಕೊಟ್ಟು ಮುಗಿದ ತಕ್ಷಣ ಜಲ್ದಿ ಹೋಗಿ ಪೆಟ್ರೋಲ್ ಹೋಗ್ಬೇಕಷ್ಟೇ. ಹಾಂ, ಬನ್ನಿ ಅಣ್ಣ ಎಳ್ನೀರಣ್ಣ. ಏನು ಬೇಕಾಗುತ್ತೆ ಸರ್? ಅದೊಂದು ಎಳ್ನೀರು ಹೊಡೆಯೋಸ್ಕಿದೆ. ಅಣ್ಣ ಇನ್ನೊಂದಷ್ಟು ಇರುತ್ತೆ ಒಂದ ಕಣ. ತೊಳೆದು ಬಿಡ್ತೀನಿ ಒಂದೇ ಸಲ ಅದಾಗೆ. ಹಾಗಂತೀರಾ? ಅಮ್ಮ ತೊಳೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತೊಳೆದಿದ್ದೀನಿ. ಇದೊಂದು ಕಲ್ತ್ಕೊಂಡ್ರೆ ಸಾಕು ಜೀವನದಲ್ಲಿ. ಎಲ್ಲೇ ಹೋದ್ರು ಅನ್ನ ತಿನ್ಬೋದು. ಸರ್ ಒಂದೇ ಸಾಕ ಸರ್? ಇನ್ನೊಂದು ನೋಡ್ಕೊಳ್ಳೋ ಸ್ಟಾ ಇದೆ ಸರ್. ಇನ್ನೊಂದು ಕೊಟ್ಟಿದ್ದಾರೆ, ಇನ್ನೊಂದು ಹೊಡೀರಿ ಅಂತ. ನಾನು ಒಳ್ಳೆ ಹುಡುಗನೇ, ಯಾರು ಸುಮಾರು ದಿನ ಆಯ್ತಲ್ಲ ಕೊಚ್ಚಿ, ಅದಕ್ಕೇನೆ ಥರ ಕೈ ಮಿಸ್ ಆಗ್ತದೆ ಅಷ್ಟೇ. ಅಮ್ಮ ತುಂಬ ಸಲ ಬಂದೆ ಸರ್. ಸಾರಿ ಸರ್, ಒಂದು ಚೆನ್ನಾಗಿದೆ, ಬೇರೆ ಮಾಡ್ಕೊಬೇಡಿ. ಆಮೇಲೆ ನೀರು ಹೋಯ್ತಲ್ವ ಎದಾಗ್ಬಿಡ ನಾನು ಅದು ಏನು ಒಂದು ಕೆಲಸ ಸ್ವಲ್ಪ ಬಿಟ್ಟರೆ ನಾನೇ ಕತ್ಕೊಂಡು ಮಳಿಕ ಬಿಡ್ತೀನಿ ಇಲ್ಲೇ. ಈರಮ್ಮ ನಾನೇ ಮಾಡ್ತೀನಿ ನೋಡಿ. ಈಗ ನಿಮ್ಮ ಯಜಮಾನ್ರು 500 ರೂಪಾಯಿ ಕೊಟ್ಬಿಡ್ಬೇಕು ನನಗೆ. 5 ಲೀಟ್ರ್ ಪೆಟ್ರೋಲ್ ಕಾಸು ಕೊಟ್ಬಿಡ್ಬೇಕು. ಈಗ
ಕೊಡಲ್ಲ ಅಂತೀರಾ? ಲೇಟ್ ಕುಳಿತಾ ಇದ್ದೀನಿ. ಇಷ್ಟೊಂದು ಕಷ್ಟ ಏನಮ್ಮ ಇದು? ತುಂಬ ರಿಸ್ಕ್ ಇದೆ. ಇದೇನು ಇದು ಈಗ ತಂದಿಕ್ಕವರಲ್ಲ ಬೇಗ ಬೇಗ ಬೇರೆ ತೊಳೆದೋಗ್ಬೇಕು. ನೀವು ಒಂದೊಂದು ಒಳ್ಳೆ ತತ್ತಾ ಇದ್ದೀರಾ. ಒಂದೊಂದು ತತ್ತಾನೆ ಇರಲ್ಲಮ್ಮ. ನಾನು ಯಾವಾಗ ಮುಗಿಸ್ತೀನಿ, ನಾನು ಯಾವಾಗ ಟಾಸ್ಕ್ ಹೇಳ್ತೀನಿ. ಹಂಗೆ ಕಾಲಲ್ಲೇ ಮಾಡ್ಬೋದು ಬ್ರೋ. ಅವ್ನು ತುಂಬ ಬಳ ಇದ್ದಾನೆ, ಚೆನ್ನಾಗಿ ಮಾತಾಡ್ತಾನೆ, ಆದರೂ ಬಿಡಲ್ಲ, ನಾನು ಮಾಡ್ತೀನಿ. ಮೈಕ್ ನನ್ನ ಹತ್ರ ಐತೆ, ನೀವು ಮಾತಾಡ್ತಾ ಇದ್ದೀರಾ. ನನ್ನ ಹತ್ರ ಒಂದಿದೆ. ಇದು ಮಿಕ್ಸಿ ಅಲ್ಲ, ಏನಂತ ಜಾರು. ಇವಾಗ ನಾ ಇದರಲ್ಲಿ ಜಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದೇ ಜಗ್ ಈಗ. ಅಮ್ಮ ಜಗ್ನು ತೊಳೆದು ಬಿಟ್ಟಿದ್ದೀನಿ. ನೀನು ಅಂದರೆ ನೀರನ್ನು ತೊಳೆದು ಬಿಡ್ತೀನಿ. ಅಲ್ಲ ನೀರೇನ ತೊಳಿಬೇಕಾ ಅಣ್ಣ? ಬತ್ತನೇ ಇದೆಯಲ್ಲ ಇಂಚು ಅಣ್ಣ. ಇನ್ನೇನು ಇದ್ರು ನೋಡೋಣ, ನಾನು ಬೇಗ ಹೋಗ್ಬೇಕು ಬಟ್ಟಂತ. ಬಿರಿಯಾನಿ ಇದ್ರೆ ತಗೊಂಬಣ್ಣ. ಅಲ್ಲ ಪಾತ್ರೆ ಬಿರಿಯಾನಿ ಪಾತ್ರೆ ಕೇಳಿದ, ಆಮೇಲೆ ಬಿರಿಯಾನಿ ತಂದುಬಿಟ್ಟಿದ. ತಿನ್ನು ಅಷ್ಟು ಟೈಮಿಲ್ಲ ಈಗ. ಟ್ರೈನಿಂಗ್ಗೆ 4 ಎಳ್ನೀರು ಆರ್ಡ್ರ್ ಬಂದಿದೆ. ಗಂಟೆ ಕೊಡು ಅಂತ ಹೇಳಿದ ನನಗೆ. ಅಣ್ಣ 2 ದಿನ ಟ್ರೈನಿಂಗ್ ಬಿಡ್ತೀನಿ, ನನಗೂ ಹೇಳ್ಕೊಡ್ಬೋಣ ಎಳ್ನೀರು ಹೊಡೆಯೋದತ್ತಿಗೆ. ಸರಿ ಬ್ರೋ. ನನ್ನಷ್ಟು ಅರ್ಜೆಂಟ್ ಇಲ್ಲ ಅಂತ ಕಾಣ್ತದೆ ನಿಮ್ಮ ನೀರಿಗೆ. ಅಮ್ಮ ಇದು ಎಲ್ಲಿ ಸಿಂಕಿಗೆ ಹೋಯ್ತಾ ಇದ, ಇಲ್ಲ ಅಂದರೆ ದಸರಕ್ಕೆ ಹೋಯ್ತಾ ಇದ್ದ? ನಿಜಮ್ಮ ಎಲ್ಲಿಗೆ? ಆ ಕಡೆ ಈ ಕಡೆ ರೋಡ್ ತಳ್ಬಿಡ್ಲ ಮತ್ತೆ ಅದನ್ನೇ ತಿರುಗಿಬೇಕಾ? ಅಂದ್ರೆ ಇವತ್ತು ಇಲ್ಲೇ ಮಲಗಿಸ್ತೀರಿ ನನ್ನ, ಹಂಗಾರೆ ನಿದ್ದೆ ಮಾಡಿಸಿ. ಬ್ಯಾಡ ಇರಮ್ಮ, ನಾನೇ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡು. ಅಣ್ಣ ನೋಡಿ 4 ಐಟಲ್ ನೋಡೋರು, ನಾನೇ ಎಷ್ಟು ಇದು ಮಾಡಿದ್ದೆ. ಹೇಳಿ ಬರ್ತೀರಾ ಅದೇ ಬಂದ್ರೆ ಕೊಡ್ತೀರ ಬರ್ತೀರಣ್ಣ. ಯಾಕೆ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಣ್ಣ? ನೋಡ್ದ ಏನು ಅಪರೂಪಕ್ಕೆ ಚೆನ್ನಾಗಿ ಮಾಡಿದೆ ಅಂದ್ಬಿಟ್ಟು ಡೈಲಿ ಕೊಡ್ತೀನಿ ಅಂತಾರಲ್ಲ ಕೆಲಸ. ಮಾಡ್ತಾ ಇರೋದು ನಿಮ್ಮ ಯಜಮಾನರು ನೋಡ್ಬಿಟ್ಟು ಅವರು ನನ್ನ ಅಕೌಂಟ್ಗೆ ಫೋನ್ ಪೇ ಮಾಡೋಕೆ ಒಂದು 500. ನೀನು ಹಿಂಗೆ ಮಾಡ್ತೀಯಲ್ಲ, ಸ್ಟೈಲ್ ಹಿಂಗೆ ಮಾಡ್ತೀಯಮ್ಮ. ಡೈಲಿ ಅಲ್ಲ ನೀನು ಹಿಂಗೆ ಮಾಡ್ತೀಯಾ, ಇಲ್ಲ ನಂತರ ಡಡ ಅಂತ ಹಿಂಗೆ ಹೇಳಿದ್ಯಾ? ಅಲ್ಲಿ ತೊಳೆದಿರೋ ಪಾತ್ರೆ ಎಲ್ಲ ತುಂಬ್ಕತ್ವೆ. ನೀರು ಹಾಕಿದ್ರೆ ಒಳಗೆ ಮೀನು ಬರ್ತವೆ ಅಂತನಾ? ತುಂಬ ಹಳಾದಮ್ಮ, ನಂಗೆ ಈಜು ಬರಲ್ಲ ಇರಲಿ. ನೋಡಿ ಅಣ್ಣ 5 ಪೂಜೆ ಮಾಡಿದ್ರೆ ಪರ್ಕೆಗೆ ಯಾಕೋ ನೀರೇ ಬರ್ತಾಯಿಲ್ಲ ಸರಿಯಾಗೆ ಅಲ್ವಾ? ಸರಿ ತರಕಮ್ಮ. ಅವಾಗೆ ಬಂದಾಗ ಬೇಡ ಅಂದೆ. ಈಗ ತೊಳೆದ ನೋಡ್ಬಿಟ್ಟು ದಿನ ಬಂತಿಲ್ಲ. ತುಂಬ ಸುಸ್ತಾಗ್ತಾಯಿದೆ, ಎಲ್ಲ ಎತ್ತಿ ಹಾಕ್ಬಿಟ್ಟು. ಥ್ಯಾಂಕ್ಸ್ ಬ್ರೋ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಚೆನ್ನಾಗಾಯ್ತು. ಹಾಂ, ಚೆನ್ನಾಗಿ ಕೆಲಸ ಮಾಡಿದ್ದೀನಂತೆ. ಅಣ್ಣ 100 ರೂಪಾಯಿ ಕೊಡ್ತಾ ಇದ್ದಾರೆ. ಪೆಟ್ರೋಲ್ 103 ರೂಪಾಯಿ ಆಗಿದೆ. ಬೆಳಿಗ್ಗೆನೆ ಬಂದಿದ್ರೆ ಅಷ್ಟೊಂದು ಪಾತ್ರೆ ಎಲ್ಲ ಇರ್ತಿದ್ವಪ್ಪ. ಬೆಳಗ್ಗೆ ಬಂದು ತೊಳಿಕಾಯ್ತಿರ್ನಿಲ್ವಾ? ಬಿರಿಯಾನಿ ಪಾತ್ರನೂ ಇತ್ತಾ? ದಮ್ ಅಂತ ಇತ್ತು, ಅದಕ್ಕೆ ಕೇಳಿ. ಎಲ್ಲ ಪಾತ್ರೆ ಇತ್ತು. ಹೆಂಗ ವಾಸ್ ಮಾಡ್ಬಿಟ್ಟು ಹೋಗೋಲ್ಲ. ನೋಡಮ್ಮ ಸಾಕತ್ತ ತೊಳೆದಿನಿ. ಈಗ ನೀ ಇಲ್ಲೇ ಕುತ್ಕೊಂಡು ಹಾಸ್ಕಿಸ್ಕಿ ಹಾಸ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದು ಕಟ ಸುಖ ಮಾತಾಡ್ಕೊಂಡು ಹೋಗ್ಬೋದು. ಸುಸ್ತಾಗೋದು. ಅಮ್ಮ ನಿಮ್ದು ಯಾವರು? ಅಲ್ವಾ ಒಳಗೆ ಬಿಟ್ಬಿಡಕ್ಕಿಲ್ವ ನೀರು? ಇಲ್ಲಿಂದ ಬೇರೆ ಕಲೆಕ್ಷನ್ ಕೊಟ್ಬಿಟ್ಟು ಜಾಸ್ತಿ ಮಾಡಿದ್ರೆ ಇನ್ನೂ ಮಾಡು, ನಾಳೇನು ಬಾ ಅಂತೀರಿ. ಸಾಕಲ್ವಾ? ಆಯ್ತು, ನೀಟಾಗಿ ಮಾಡ್ಕಪ್ಪ. ಇನ್ನೂ ನೀಟಾಗಿ ಅಂತೀರಾ? ಇನ್ನೊಂದ್ಸರಿ ನಾನು ಮಾಡಬಾರ್ದು ಸಂಜೆ ಗಂಟೆ. ಹಾಂ, ಟಿಶ್ಯೂ ಇದೆಯಮ್ಮ? ಟಿಶ್ಯೂ ಕೊಡ್ತೀವಿ. ಕೊಡಿ, ಒರೆಸ್ಬಿಡ್ತೀನಿ. ಬರ್ಸಕ್ಕಲ್ಲಿ ಮಾಪಲ್ಲಿ ಒರೆಸ್ಬೇಕಾ? ಅಷ್ಟೇ ಕೊಡೋಣ, ಮಾಡ್ತೀನಿ. ಬೇಡ, ನನ್ನ ದುಡ್ಡು ನೀರ್ಸ್ಕಕ್ಕೆ ಮಾಡೋದು ಮಾಡಿಸ್ಕೊಬಿಟ್ಟು ಈಗ ನಾನು ಮಾಡ್ತೀನಿ ಕೊಡೋದು ಎಲ್ಲ ಆದ್ಮೇಲೆ. ವಾತಾರಿಂದ ನೀನು ನಾನು ನೋಡಿದ್ನ, ನೀನು ಕೆಲಸ ಮಾಡಿದ, ಈಗ ನಾನು ಕೆಲಸ ಮಾಡೋದು ನೀನು ನೋಡ್ತಿದ್ಯಲ್ವಾ? 3 ರೂಪೀಸ್ ಬೇಕು. ಚೇಂಜ್ ಇಲ್ಲ. ನೋಡಿ ಬ್ರೋ, ನಮಗೆ ಎಷ್ಟಾರ ಕೊಡಿ. ನಿಮ್ಗೆ ಏನು ಮಾಡ್ಬೇಕು, ಕೆಲಸ ಏನು ಮಾಡ್ಬೇಕು ಹೇಳಿ, ಬೇಕಾದ್ರೆ ಮಾಡ್ತೀನಿ. ಇನ್ನು 3 ರೂಪೀಸ್ ಬೇಕು. ಆಟೋ ಒರೆಸ್ಬೇಕಾ? ಒರೆಸ್ಕೊಡ್ತೀನಿ. ಬೇಡ ಬಿಡಿ, ಆಡು ಕೆಲಸ ನಂದೇ ಇಲ್ಲ. ಇದು ಆಟೋ ಕೂತ್ಕೊಂಡೆ ಅಷ್ಟೇ. ಚೆನ್ನಾಗಿ ಕಾಣ್ತಿದ್ದೀರಾ ನೀವು ಒಳಗಿಂದ? ಕಾಣ್ತಾ ಇರ್ತಾನೆ. ತಲೆ ಬಚ್ಕೋತೀರಾ? ಕೊಡಾಕತ್ತೀರಾ? ಏನು ಬೇಡ ಬರಲ್ಲ ಹಂಗಾರೆ? ಖುಷಿ ಆಯ್ತು ನಿಮ್ಗೆ ಕೊಟ್ಟಿದ್ದು. ಖುಷಿ ಆಯ್ತು. ಹಂಗಾರೆ ಸರಿ, ಬರಲ್ಲ ಬಾಯ್. ಪೆಟ್ರೋಲ್ ತಗೋಬೇಕು ಅಂತ ಪೆಟ್ರೋಲ್ ಬಂಕ್ ಬಂದೆ. ಪೆಟ್ರೋಲ್ ಏನು ತಗೊಂಡೋಗೋದು? ಪೆಟ್ರೋಲು 103 ರೂಪಾಯಿ. ಒಂದು ವಾಟರ್ ಬಾಟ್ಲು 3 ರೂಪಾಯಿ ಬ್ಯಾಲೆನ್ಸ್. ಟೋಟಲ್ 23 ರೂಪೀಸ್. ನಾನೀಗ ಎಲ್ಲಾದರೂ ಸಂಪಾದನೆ ಮಾಡಲೇಬೇಕು. ಹೋಟೆಲ್ ಏನಾರ ಕೆಲಸ, ಏನಾರ ಕೆಲಸ ಮಾಡ್ತೀನಿ. ಬೇಡ, ಕೆಲಸ ಬೇಡ. ಕೆಲಸ ಬೇಡ ಅಂತಿರಲ್ಲ ಸರ್. ಇಲ್ಲ ಅಂದರೆ ಹೆಂಗೆ ದುಡ್ಡು ಇಸ್ಕೊಳ್ಳೋದು ಹೇಳಿ? 3 ರೂಪಾಯಿಗೆ ಏನಾದರೂ ಕೆಲಸ ಕೊಡಿ. ಹಾಂ, ಏನು ಕೆಲಸ ಕೊಟ್ಟರು ನಾನು ಮಾಡ್ತೀನಿ. ನಾನು ಹಂಗೆ ಅನ್ಕೊಂಡೆ, ಪಾಪ ಅವರೇ ಬಿಸ್ಟಲ್ಲಿದ್ದಾರೆ, ನನಗೇನು ಕೆಲಸ ಕೊಡ್ತಾರೆ ಅನ್ಕೊಂಡೆ. ಅದು ನಿಮ್ಮ ಮಾತಾಡ್ಸ್ಬೇಕಲ್ಲ, ಅದಕ್ಕೆ ಬಂದೆ. ಊಟ ಆಯ್ತಾ? 3 ರೂಪಾಯಿ ಬೇಕಂದ್ರೆ ಕೊಟ್ಬಿಡ್ತೀನಿ. ಕೆಲಸ ಏನು ಮಾಡೋದು? ನಾನು ಕೆಲಸ ಮಾಡಿದ್ರೆ 3 ರೂಪಾಯಿ ಇಲ್ಲ 100 ರೂಪಾಯಿನೂ ಬಿಟ್ಟಲ್ಲ. ಬರಲ್ಲ? ಒಪ್ತೆ ಕಡೆ ಒಪ್ತೆ. 3 ರೂಪೀಸಾ? ಚಾಲೆಂಜ್ ಇರೋದೇ ಕೆಲಸ ಮಾಡ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡಿ. ಈಗ ನೀವು ಸುಮ್ಮನೆ ದುಡ್ಡು ಕೊಟ್ರೆ ನಾವು ಇಸ್ಕೊಳಕ್ಕಾಗತ್ತಾ? ಹಾಂ, ಏನು ಮಾಡ್ತೀಯಪ್ಪ, ಹೋಗ್ಲಿ ನೀನು. ನೀವು ಆಟೋ ತೊಳಿಬೇಕಾ? ನೀವು ನೀರು ಗ್ಲಾಸ್ ಕೂಡ ಹೊರ್ಸ್ಕೊಡ್ತೀನಿ. ಅಣ್ಣ ನಾವು ನಮ್ಮ ಅಣ್ಣಂದು ಆಟೋ ಇದೆ. ಹಿಂಗೆ ಹೊಡೆದು ಬಿಡಪ್ಪ, ಒಂದು ಸರಿ ಕೊಡ್ತೀನಿ. 3 ಇಲ್ಲೇ ಹೊಡೆದು ಬಿಡ. ಹಿಂಗೆ ಸುಮ್ಮನೆ ಹಿಂಗೆ ಆಟೋ ಒರ್ಸಿ ಅಂತ ಹೇಳಿದ್ರೆ ಸಾಕಿಲ್ಲ. ಇಲ್ಲೇ ಮುಂದೆ ಸಾಕು ಬಾ, ಸಾಕು ಬಾರಪ್ಪಿ. ತಿನ್ನೋ ಅಣ್ಣಂದು ಆಟೋ ಸಾಕು.
ಏ ಬಾರ ಸಾಕು ಏ ಆಯ್ತು ಬಾರ ಚಿನ್ನಿ ಸಾಕು ಏ ಸಾಕು ಇನ್ನು ಅಲ್ಲೆಲ್ಲ ಡಸ್ಟ್ ಆಗತ್ತೆ ಅದು ಚೆನ್ನಾಗಿ ಕಾಣ್ತೈತೆ ಅಣ್ಣ ಕಾಣಿಸ್ತದೆ ಬೇಡ ಸಾಕು ಹೋಗ್ತು ಹೊರೋಣ ನಮ್ಗೇನಪ್ಪ ಬೆನಿಫಿಟ್ಸ್ ಅಂದರೆ ಒಂದು ಕ್ಯಾನ್ ಕೊಟ್ಟರು ಅಣ್ಣ. ಆ ಕ್ಯಾನ್ ಒಂದೇ ಜಲ್ದಿ ಸಿಕ್ತು. ಈ ಕ್ಯಾನ್ಗೆ 20 ರೂಪಾಯಿ ಖರ್ಚು ಮಾಡೋದು ಇನ್ನೂ 23 ರೂಪಾಯಿ ಕೊಡಬೇಕು. 23 ರೂಪಾಯಿ ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ. ಇಲ್ಲಾಂದ್ರೆ ಒಂದು ಕಸ ಹೊಡ್ಬಿಡ್ಲಾ, ಆ ಮನೆಗೆ ತೊಳ್ಬಿಡ್ಲಾ, ಆ ಕಡೆ ಈ ಕಡೆಗ ಇಲ್ಲಿ ಕಸ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಸಿಗರೇಟ್ ತುಂಡೆ ಇದೆ. ಜಾಸ್ತಿ ಸಿಗರೇಟ್ ಸೇಬೇಡಿ. ಬರೀ 23 ರೂಪಾಯಿ ಅಲ್ವಾ, ಅದಕ್ಕೆ ಬೇಗ ಕೆಲಸ ಕೊಟ್ಟರೆ ಆಂಟಿ. ಜಾಸ್ತಿ ಕಡಿಮೆ ಅವರು ಕೊಡ್ತಾರಿಲ್ಲ. ಆಂಟಿ 23 ಚೆನ್ನಾಗಿ ಕಸ ಹೊಡ್ತಿದ್ದೀನ, ನಾಳೆಯಿಂದ ಬರಲ್ಲ. 23 ಕೊಡ್ತೀರಾ? ಟಿಪ್ಸ್ ಏನಿಲ್ವಾ? ಟಿಪ್ಸ್ ಏನಿಲ್ಲ ನನಗೆ. ನಾನು ಆಕ್ಚುಲಿ ಕಡಿಮೆ ಮಾಡೋಣ ಅನ್ಕೊಂಡೆ. ನೀವು ಟಿಪ್ಸ್ ಕೇಳ್ತಾ ಇದ್ದೀರಾ? ಇಲ್ಲ ಅಷ್ಟೇ ಗೊತ್ತು. ನಮಗೆ ಅಲ್ವಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ಈಗ ನಿಮ್ಮ ಜೊತೆ ಮಾತ್ರ ನಾನು ಸುಸ್ತಾಗಿದ್ದೀನಿ. ಹೆಂಗಿದ್ರು ಅಲ್ಲಿ ಬೇಕಾಗಿರೋದು ಖಾಲಿ ವಾಟರ್ ಬಟ್ಲು, ನೀರು ತಗೊಂಡು ಕುಡಿಬೋದಲ್ವಾ? ಆಂಟಿ ದುಡ್ಡು ಆಂಟಿಗೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಆಂಟಿ 1 ಲೀಟ್ರ್ ವಾಟರ್ ಬಟ್ಲು ಕೋಲ್ಡೆ ಕೊಡಿ ಆಂಟಿ. ಕೆಲಸ ಮಾಡಿಲ್ವಾ? ಎಷ್ಟು ಇನ್ನರ್ಧ ಲೀಟ್ರ್ ತಗೊಂಡ್ರೆ ಕ್ಯಾಮ್ರಾಮನ್ಗೆ ಅಂತ ಹೇಳ್ಬಿಟ್ಟು ಕಾಸು ಖರ್ಚಾಗುತ್ತೆ. ಇದೆಲ್ಲ ಅರ್ಧ ಕೊಟ್ಟರೆ ಆಯಿತು. ಹೆಂಗೋ ಪೆಟ್ರೋಲ್ ಬಂಕ್ ಹತ್ರ ಇರೋದಕ್ಕೆ ಜಲ್ದಿ ಬಂದಿದ್ದೀನಿ. ಬನ್ನಿ ಹೋಗೋಣ, ಫಸ್ಟ್ ಹೋಗಿ ಕೊಟ್ಬಿಡೋಣ. ಗಾಯ್ಸ್ ಚಾಲೆಂಜ್ ಕೊಟ್ಟು ತುಂಬ ಹೊತ್ತಾಯಿತು, ಇನ್ನೂ ಯಾರೂ ಬಂದಿಲ್ಲ. ಮೋಸ್ಟ್ಲಿ ಒದಗಿದೆ ತಿಂತಾ ಇರಬೇಕನ್ನೋ ಗೊತ್ತಿಲ್ಲ. ನಾನು ಹೋಗಿ ಕೆಲಸ ಮಾಡಿ ಆ 23 ರೂಪಾಯಿ ಸಂಪಾದನೆ ಮಾಡ್ಕೊಂಡು ನಾನು ಸ್ವಲ್ಪ ಕೋಲ್ಡ್ ನೀರು ಕೊಡೋದು, ನಿಮಗೆ ಸ್ವಲ್ಪ ತಂದಿದ್ದೀನಿ, ನೀವು ಸ್ವಲ್ಪ ಕುಡಿಯೋದು. ಕುಡಿದು ನನಗೆ ಖಾಲಿ ಬಟ್ರು ಕೊಟ್ಟರೆ ಸಾಕು. ನಾನು ಹೋಗಿ ಪೆಟ್ರೋಲ್ ಹಾಕ್ಸ್ಕೊತೀನಿ ಸ್ವಲ್ಪ ಬೇಗ. ತಣ್ಣಗಾಯ್ತಾ? ನಾನು ಜೀವನದ ಇಷ್ಟು ತಣ್ಣಗಿರ್ಬೇಕು ಅಂತ ಆಸೆ ಅಷ್ಟು ಮಾಡಿ ನನಗೆ. ಬರಲ್ಲ, ಬಾಯ್. ಈಗ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ಯಾ ಫಸ್ಟು? ಅವನಲ್ಲಿ ಅವ್ನು ಇನ್ನೂ ಬಂದಿಲ್ವಾ? ನಾಳೆ ಬಂದ್ಬಿಟ್ಟು ನೆನ್ಕೊಂಡಿದ್ದೆ ಸರ್ ನಾನು ಅಲ್ಲೆಲ್ಲ. ಗಾಯ್ಸ್ ಚಾಲೆಂಜ್ ಕೊಟ್ಟಂಗೆ ವರುಣ ವಿನ್ ಆಗಿದ್ದಾನೆ. ನಮ್ಮ ಅಶೋಕ ಯಾವಾಗ ಬರ್ತಾನೆ ನೋಡೋಣ. ಕೊನೆಯದಾಗಿ 1 ಲೀಟ್ರ್ ಬಾಟ್ಲಲ್ಲಿ ಒಂದು ಚೂರು ಗ್ಯಾಪ್ ಇಲ್ದಂಗೆ ಪೆಟ್ರೋಲ್ ತುಂಬಿಸಿದ್ದೀನಿ. ಅಂದರೆ ಈಗ ಇವತ್ತು ನಾನೇ ವಿನ್ನು. ಅವ್ನು ಯಾಕೋ ಬರೋಂಗೆ ಕಾಣೆ ಇವತ್ತು, ಏನು ಅರ್ಥನೋ ಎಲ್ಲ ಗೊತ್ತಿಲ್ಲ. ಓ ಅಶೋಕ್ ಅವರು ತಂದಿದ್ದಾರೆ, ಆದರೆ ಟೈಮ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಸಮಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್. ಆದರೂ ಮುಂದೆ ಬಂದಿರೋ ಕಾರಣ ವರುಣ ವಿನ್ ಆಗಿದ್ದಾನೆ. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು. ನೋಡೋಲಾಗ ಹೆಂಗೋ ನಮಗಂತೂ ಫ್ರೀಯಾಗಿ ಪೆಟ್ರೋಲ್ ಸಿಕ್ತು. ನೋಡಿ ನೀವು ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿದ್ರೆ ಗೊತ್ತಲ್ಲ, ಅದೇ ನಾನೇ ಬರ್ಬೇಕಿತ್ತು, ಕಸ ಹೊಡ್ದಿದ್ದೀನಿ, ಪಾತ್ರೆ ತೊಳ್ದಿದ್ದೀನಿ. ಮಾಡಿಬಿಡಿ.